ಹಲೋ ಎವ್ರಿವನ್. ಮೊದಲನೇ ವಿಷಯ, ಭಾರತ ಮತ್ತು ರಷ್ಯಾಕ್ಕೆ ಸಂಬಂಧಪಟ್ಟ ಹಾಗೆ ಇಂಡಿಯಾ ರಷ್ಯಾ ಟೈಸ್, ಆಯಿಲ್ ಆ್ಯಂಡ್ ಗ್ಯಾಸ್ ಸಪ್ಲೈ. ಡಿಸ್ಪೈಟ್ ಗ್ಲೋಬಲ್ ಕಾನ್ಫ್ಲಿಕ್ಟ್, ರಷ್ಯಾ ಹ್ಯಾಸ್ ಪ್ರಾಮಿಸ್ ಟು ಇನ್ಕ್ರೀಸ್ ದ ಸಪ್ಲೈ ಆಫ್ ಕ್ರೂಡ್ ಆಯಿಲ್ ಆ್ಯಂಡ್ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್, ಶಾರ್ಟ್ ಆಗಿ LNG ಅಂತ ಕರೀತೇವೆ. ಎನ್ಶೋರ್ ಇಂಡಿಯಾಸ್ ಎನರ್ಜಿ ನೀಡ್ಸ್ ಆರ್ ಮೆಟ್. ಸಾರಿ, ಏನು ಹೇಳ್ತಾ ಇದ್ದಾರೆ? ಜಗತ್ತಿನಾದ್ಯಂತ ಈಗ ಯುದ್ಧದ ಪರಿಸ್ಥಿತಿ ಇದೆ. ಅಂದರೆ ಭಾರತಕ್ಕೆ LNG, LPG ಮುಂತಾದ ಕ್ರೈಸಿಸ್ ಸ್ಟಾರ್ಟ್ ಆಗಿದೆ ಅಲ್ವಾ. ಈಗ ರಷ್ಯಾ ಭಾರತಕ್ಕೆ ಪೆಟ್ರೋಲಿಯಂ ತೈಲ ಇರಬಹುದು, LNGಯನ್ನು ಪೂರೈಸ್ತೇವೆ ಅಂತ ಭರವಸೆ ನೀಡ್ತಾ ಇದೆ. ರಷ್ಯಾ ಹ್ಯಾಸ್ ಇನ್ಕ್ರೀಸ್ಡ್ ಇಟ್ಸ್ ಫರ್ಟಿಲೈಸರ್ ಎಕ್ಸ್ಪೋರ್ಟ್ಸ್ ಟು ಇಂಡಿಯಾ ಬೈ 40%. ರಸಗೊಬ್ಬರ ಫರ್ಟಿಲೈಸರ್ಗಳ ಒಂದು ರಫ್ತಿನ ಪ್ರಮಾಣವನ್ನು 40% ಹೆಚ್ಚಿಸ್ತಾ ಇದೆ, ವಿಚ್ ಇಸ್ ವೈಟಲ್ ಫಾರ್ ಸಪೋರ್ಟಿಂಗ್ ಇಂಡಿಯನ್ ಫಾರ್ಮರ್ಸ್ ಆ್ಯಂಡ್ ಅಗ್ರಿಕಲ್ಚರಲ್ ಗ್ರೋತ್. ರೈತರಿಗೆ ಕೃಷಿ ವಲಯ ಹೆಚ್ಚು ಬೆಳಿಲಿಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ. ಇನ್ನು ಬೋತ್ ನೇಷನ್ಸ್ ಆರ್ ವರ್ಕಿಂಗ್ ಆನ್ ಅ ಜಾಯಿಂಟ್ ಪ್ರಾಜೆಕ್ಟ್. ಭಾರತ ಮತ್ತು ರಷ್ಯಾ ಸೇರಿಕೊಂಡು ಒಂದು ಪ್ರಾಜೆಕ್ಟ್ ಮೇಲೆ ಟು ಪ್ರೊಡ್ಯೂಸ್ ಕಾರ್ಬಮೈಡ್ ಅಂತಂದರೆ ಯೂರಿಯಾ ಪ್ರೊಡ್ಯೂಸ್ ಮಾಡುವಂತಹ ಒಂದು ಪ್ರಾಜೆಕ್ಟನ್ನು ಆರಂಭಿಸ್ತಾ ಇವೆ. ಇದರಿಂದಾಗಿ ಇಟ್ ವಿಲ್ ಹೆಲ್ಪ್ ಇಂಡಿಯಾ ಟು ಬಿಕಮ್ ಮೋರ್ ಸೆಲ್ಫ್ ರಿಲಯಂಟ್ ಇನ್ ಫರ್ಟಿಲೈಸರ್ ಪ್ರೊಡಕ್ಷನ್. ರಸಗೊಬ್ಬರ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸೆಲ್ಫ್ ರಿಲಯಂಟ್ ಆಗೋದು, ಬೇರೆ ದೇಶಗಳ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ, ರಸಗೊಬ್ಬರದ ಕೊರತೆ ನೀಗುತ್ತೆ. ಆಸ್ ಇಂಡಿಯಾ ಚೇರ್ಸ್ ದಿ 18th BRICS Summit in 2026, this high-level visit strengthens the strategic partnership between two nations. ಈಗ 8ನೇ BRICS ಶೃಂಗಸಭೆ ನಡೀಲಿಕ್ಕಿದೆ, ಹಾಗಾಗಿ ಈ ಸಂದರ್ಭದಲ್ಲಿ ಇದು ಪ್ರಮುಖವಾಗಿದೆ ಅಂತ ಹೇಳ್ಬೋದು. ಇದರ ಜೊತೆ ಬಿಯಾಂಡ್ ಟ್ರೇಡ್, both countries are focusing on cultural and educational exchanges to bring the citizens of both nations closer. ವ್ಯಾಪಾರ ಮಾತ್ರ ಅಲ್ಲ, ಕಲೆ, ಶಿಕ್ಷಣ, ಸಂಸ್ಕೃತಿ ಮೂಲಕ ಎರಡೂ ದೇಶಗಳ ಜನರ ಒಂದು ಬಾಂಧವ್ಯವನ್ನು ಸಹ ಬೆಳೆಸಲಿಕ್ಕೆ, ಇನ್ನಷ್ಟು ವೃದ್ಧಿಗೊಳಿಸಲಿಕ್ಕೆ ಮುಂದಾಗ್ತಾ ಇವೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ಪ್ರಮುಖ ಕಾನ್ಸೆಪ್ಟ್ ಏನಂತಂದರೆ ಫುಡ್ ಸೆಕ್ಯೂರಿಟಿ. ಇದ್ರ ಬಗ್ಗೆ ಕೇಳಿರ್ತೀರಿ ನೀವು. ಈಗ ನಮ್ಮ ದೇಶದಲ್ಲಿ ಹೆಚ್ಚು ಪ್ರಮುಖವಾಗಿರುವ ವಲಯ ಕೃಷಿ. ಕೃಷಿ ಪ್ರಧಾನ ದೇಶ. ಯೂರಿಯಾ, DAP ಅಂತ ರಸಗೊಬ್ಬರಗಳು ಪ್ರಮುಖವಾಗಿ ನಮಗೆ ಅತಿ ಅಗತ್ಯವಾಗಿರುತ್ತೆ. ರಸಗೊಬ್ಬರ ಸಿಗದೇ ಇದ್ದರೆ ಬೆಳೆಯ ಇಳುವರಿ ಕುಂಠಿತವಾಗ್ತಾ ಹೋಗುತ್ತೆ. ಯಾವಾಗ ಇಳುವರಿ ಕುಂಠಿತ ಆಗುತ್ತೋ ಆವಾಗ ಡಿಮ್ಯಾಂಡಿಗೆ ಸರಿಯಾಗುವಷ್ಟು ಸಪ್ಲೈ ಇರೋದಿಲ್ಲ, ಆವಾಗ ಪದಾರ್ಥಗಳ ಬೆಲೆ ಏರಿಕೆ ಆಗುತ್ತೆ. ರಷ್ಯಾ ನಮಗೆ ರಸಗೊಬ್ಬರವನ್ನು ಪೂರೈಕೆ ಮಾಡಿದರೆ ಆಹಾರ ಭದ್ರತೆ, ಅಂದರೆ ಎಲ್ರಿಗೂ ಆಹಾರ ಸಿಗಬೇಕು. ಬರೀ ಸಿಗೋದು ಮಾತ್ರ ಅಲ್ಲ, ನಾವು NCERT ಫುಡ್ ಸೆಕ್ಯೂರಿಟಿ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ. ಅಫೋರ್ಡೆಬಿಲಿಟಿ, ಅಕ್ಸೆಸಿಬಿಲಿಟಿ, ಅವೈಲಬಿಲಿಟಿ ಮೂರು ಇರಬೇಕು, ಆವಾಗ ಮಾತ್ರ ಅದನ್ನು ಫುಡ್ ಸೆಕ್ಯೂರಿಟಿ ಅಂತ ನಾವು ಕರೀಬಹುದು. ರಸಗೊಬ್ಬರ ಆಹಾರ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ರಷ್ಯಾ ಸಪೋರ್ಟ್ ಮಾಡ್ತಾ ಇದೆ. ಇನ್ನು ಮುಂದಿನ ವಿಚಾರ, ಗ್ರೇಟ್ ನಿಕೋಬಾರ್ ಅಲ್ಲಿನ ಒಂದು ಮೆಗಾ ಪ್ರಾಜೆಕ್ಟ್ ಬಗ್ಗೆ ಕಳೆದ ಕೆಲವು ತಿಂಗಳಿಂದ ಡಿಸ್ಕಷನ್ ಮಾಡ್ತಾನೇ ಇದ್ದೀವಿ ನಾವು. ಈಗ ಇವತ್ತಿನ ವಿಷಯ ಏನಂತಂದರೆ, ದ ಯೂನಿಯನ್ ಗೌರ್ಮೆಂಟ್ ಹ್ಯಾಸ್ ಪ್ಲ್ಯಾನ್ಡ್ 92,000 crore ಪ್ರಾಜೆಕ್ಟ್ ಇನ್ ಗ್ರೇಟ್ ನಿಕೋಬಾರ್, ಇನ್ಕ್ಲೂಡಿಂಗ್ ಅನ್ ಇಂಟರ್ನ್ಯಾಷನಲ್ ಪೋರ್ಟ್, ಏರ್ಪೋರ್ಟ್, ಪವರ್ ಪ್ಲ್ಯಾಂಟ್. ಇದು ಗೊತ್ತಿರೋದೇ ಅಲ್ವಾ. 92,000 ಕೋಟಿ ವೆಚ್ಚದಲ್ಲಿ ಗ್ರೇಟ್ ನಿಕೋಬಾರ್ನಲ್ಲಿ ಒಂದು ದೊಡ್ಡ ಬಂದರು, ವಿಮಾನ ನಿಲ್ದಾಣ, ವಿದ್ಯುತ್ ಸ್ಥಾವರವನ್ನು ನಿರ್ಮಿಸಲಿಕ್ಕೆ ಸರ್ಕಾರ ಯೋಜನೆಯನ್ನು ಹಾಕ್ಕೊಂಡಿದೆ. ಆದರೆ ದ ಪ್ರಾಜೆಕ್ಟ್ ಪ್ರಪೋಸಸ್ ಶಿಫ್ಟಿಂಗ್ ದಿ ಇಂಡಿಜಿನಸ್ ನಿಕೋಬಾರಿಸ್ ಟ್ರೈಬಲ್ ಕಮ್ಯುನಿಟೀಸ್ ಫ್ರಾಮ್ ದರ್ ಒರಿಜಿನಲ್ ಹ್ಯಾಬಿಟ್ಯಾಟ್ಸ್ ಅದರ್ ಏರಿಯಾಸ್. ಯೋಜನೆಯಿಂದ ಇಂಡಿಜಿನಸ್ ಆಗಿ ಅಲ್ಲಿನ ಸ್ಥಳೀಯ ನಿವಾಸಿಗಳು ಅಂತ ಹೇಳ್ಬೋದು, ಆ ಬುಡಕಟ್ಟು ಜನರನ್ನು ಅವರ ಮೂಲ ನೆಲೆಗಳಿಂದ ಬೇರೆಡೆಗೆ ಸ್ಥಳಾಂತರ ಮಾಡಲಿಕ್ಕೆ ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಆಲ್ದೋ 42.52 crore rupees is earmarked for resettlement, there is a lack of clarity on exactly who will be moved and where. ಈಗ ಅದಕ್ಕೋಸ್ಕರ ಕಟ್ಟು ಜನರ ಪುನರ್ವಸತಿಗೋಸ್ಕರನೇ 42 ಕೋಟಿಯಷ್ಟು ಹಣವನ್ನು ಮೀಸಲಿಟ್ಟಿದ್ದಾರೆ. ಆದರೆ ಯಾರನ್ನು ಎಲ್ಲಿಗೆ ಸ್ಥಳಾಂತರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಮತ್ತು ಸೈಟಿಂಗ್ ಅನ್ಸೆಟಲ್ಡ್ ಫಾರೆಸ್ಟ್ ರೈಟ್ಸ್, ದ ಟ್ರೈಬಲ್ ಕೌನ್ಸಿಲ್ ವಿತ್ಡ್ರೂ ಇಟ್ಸ್ ಅರ್ಲಿಯಸ್ಟ್ ಕನ್ಸೆಂಟ್ ಫಾರ್ ದಿ ಪ್ರಾಜೆಕ್ಟ್ ಇನ್ 2022. ಅರಣ್ಯ ಹಕ್ಕುಗಳು, ಫಾರೆಸ್ಟ್ ರೈಟ್ಸ್ ಸರಿಯಾಗಿ ನೀಡದೇ ಇರೋ ಕಾರಣದಿಂದ ಅಲ್ಲಿನ ಬುಡಕಟ್ಟು ಮಂಡಳಿ ಈ ಯೋಜನೆಗೆ ಮೊದಲು ಒಪ್ಪಿಗೆ ಕೊಟ್ಟಿತ್ತು. ಆದರೆ ಅದಾದ ನಂತರ 2022ರಲ್ಲಿ
ಅವಾಗ ಕೊಟ್ಟಂಥ ಒಪ್ಪಿಗೆಯನ್ನು ಹಿಂತೆಗೆದುಕೊಂಡಿದೆ. ನಾವು ಯಾವತ್ತೂ ಹೇಳ್ತಾ ಇರ್ತೇವೆ, ಮೇನ್ಸಲ್ಲಿ ಬರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ. ದ ಕೋರ್ ಚಾಲೆಂಜ್ ಹಿಯರ್ ಈಸ್ ಬ್ಯಾಲೆನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಗ್ರೋತ್ ವಿತ್ ಇಕೊಲಾಜಿಕಲ್ ಆ್ಯಂಡ್ ಟ್ರೈಬಲ್ ರೈಟ್ಸ್ ಪ್ರೊಟೆಕ್ಷನ್. ಒಂದು ಕಡೆ ನಮಗೆ ಪರಿಸರ, ಬುಡಕಟ್ಟು ಜನರ ಹಕ್ಕುಗಳು ಇವೆಲ್ಲವೂ ರಕ್ಷಣೆನೂ ಆಗಬೇಕು, ಇನ್ನೊಂದು ಕಡೆ ಅಭಿವೃದ್ಧಿನೂ ಆಗಬೇಕು, ಇನ್ಫ್ರಾಸ್ಟ್ರಕ್ಚರ್ ಗ್ರೋ ಆಗಬೇಕು. ಎರಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು, ಎಲ್ಲರನ್ನ ಒಳಗೊಂಡ ಅಭಿವೃದ್ಧಿ ಅಂತ ಕರಿತೇವೆ. ಆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಕಡೆ ನಾವು ಫೋಕಸ್ ಮಾಡಿರೋದು ಈಗಿನ ಒಂದು ಅವಶ್ಯಕತೆ. ಇನ್ನು ಆವಾಗಲೇ ಹೇಳಿದಾಗೆ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅಂತಂದರೆ ಈ ಕಾಯ್ದೆಯ ಒಂದು ಮೂಲಕ ಏನು ಮಾಡ್ಬೋದು, ಈ ಕಾಡಿನಲ್ಲಿ ವಾಸಿಸುವ ಬುಡಕಟ್ಟು ಜನರೇ ಇರ್ತಾರಲ್ವ, ಅವರು ತಮ್ಮ ಭೂಮಿಗೆ ಸಂಬಂಧಪಟ್ಟ ಹಾಗೆ ಹಕ್ಕನ್ನು ಪಡ್ಕೊಳ್ತಾರೆ. ಯಾವುದೇ ಯೋಜನೆಯನ್ನು ಆರಂಭಿಸೋದಕ್ಕಿಂತ ಮೊದಲು ಇನ್ನು ಗ್ರಾಮ ಸಭೆ ಅಥವಾ ಬುಡಕಟ್ಟು ಮಂಡಳಿಯ ಅನುಮತಿಯನ್ನು ಪಡ್ಕೊಳ್ಳೇಬೇಕು, ಅದು ಕಡ್ಡಾಯ. ಅದರ ಯಾವುದೋ ಒಂದು ಆ್ಯಕ್ಟ್ ಅಡಿಯಲ್ಲಿ, ಅದು ಫಾರೆಸ್ಟ್ ರೈಟ್ ಆ್ಯಕ್ಟ್ ಅಡಿಯಲ್ಲಿ ಈ ಥರ ಅನುಮತಿ ಪಡ್ಕೊಳ್ಬೇಕು. ಆದರೆ ನಿಕೋಬಾರ್ ಈಗ ಪ್ರಾಜೆಕ್ಟ್ ನಡೀತಾ ಇದೆಯಲ್ವಾ, ಈ ನಿಕೋಬಾರ್ ಪ್ರಾಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಈ ಪ್ರಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ ಅನ್ನೋದು ಅಲ್ಲಿನ ಜನರ ಆರೋಪ. ಇನ್ನೊಂದು ಟರ್ಮ್ ಬರುತ್ತೆ, ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ, PVTG ಅಂತ ಶಾರ್ಟ್ ಆಗಿ ಕರೀತೇವೆ. ಗ್ರೇಟ್ ನಿಕೋಬಾರ್ನಲ್ಲಿ ಶಾಂಪೆನ್ ಅನ್ನುವಂಥ ಒಂದು ಅಪರೂಪದ ಬುಡಕಟ್ಟು ಜನಾಂಗ ಇದೆ. ಅಂತಂದರೆ ಇವರು ಹೊರಗಿನ ಪ್ರಪಂಚದ ಜೊತೆ ಹೆಚ್ಚು ಸಂಪರ್ಕವನ್ನು ಹೊಂದಿರೋದಿಲ್ಲ. ಇಂಥ ಗುಂಪುಗಳನ್ನು PVTG ಅಂತ ಸಹ ಕರೀತೇವೆ. ಈಗ ದೊಡ್ಡ ದೊಡ್ಡ ಯೋಜನೆಗಳನ್ನು ಜಾರಿಗೆ ತಂದುಬಿಟ್ರೆ ಅವರ ಸಂಸ್ಕೃತಿಗೆ, ಅವರ ಅಸ್ತಿತ್ವಕ್ಕೆ ಧಕ್ಕೆ ಬರ್ತಾ ಇದೆ. ಆತಂಕ ಹ್ಯುಮ್ಯಾನಿಟೀಸ್ ಆಂಥ್ರಪಾಲಜಿಸ್ಟ್ಗಳಂತ ಇರ್ತಾರೆ, ಮಾನವಶಾಸ್ತ್ರಜ್ಞರು, ಅವರು ಆ ಆತಂಕವನ್ನು ಬೇರೆ ಕಡೆ ಈಗ ಪ್ರಸ್ತುತಪಡಿಸ್ತಾ ಇದ್ದಾರೆ, ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇಕೊಲಾಜಿಕಲ್ ಹಾಟ್ಸ್ಪಾಟ್, ಪರಿಸರ ಸಂಬಂಧಪಟ್ಟ ಹಾಗೆ ನಿಕೋಬಾರ್ ದ್ವೀಪ ಅಂತಂದರೆ ಕೇವಲ ಜನರ ವಾಸಸ್ಥಾನ ಮಾತ್ರ ಅಲ್ಲ, ಅದು ಜಗತ್ತಿನ ಸಮುದ್ರ, ಅತ್ಯಂತ ದೊಡ್ಡ ಸಮುದ್ರ ಆಮೆಗಳು, ಲೆದರ್ ಬ್ಯಾಕ್ ಟರ್ಟಲ್ ಅಂತ ಕರೀತೇವೆ. ಆ ಲೆದರ್ ಬ್ಯಾಕ್ ಟರ್ಟಲ್ಗಳ ಸಂತಾನೋತ್ಪತ್ತಿ ತಾಣವೂ ಹೌದು. ಯಾವುದು? ನಿಕೋಬಾರ್ ದ್ವೀಪ. ಈಗ ಬಂದರು ನಿರ್ಮಾಣ ಮಾಡಿದರೆ ಅಪರೂಪದ ಜೀವಿಗಳು ಸಹ ನಾಶ ಆಗುವ ಸಾಧ್ಯತೆ. ಮತ್ತು ಭಾರತಕ್ಕೆ ಇಲ್ಲೇ ಯಾಕೆ ಯೋಜನೆ ಮಾಡಬೇಕು ಅಂತಂದರೆ, ಈ ಗ್ರೇಟ್ ನಿಕೋಬಾರ್ ದ್ವೀಪ ಇದೆಯಲ್ವಾ, ಇದು ಭಾರತದ ಬೇರೆ ಬೇರೆ ನೌಕಾನೆಲೆಗಳು, ಮತ್ತು ಭಾರತದ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳ ನೌಕಾ ಮಾರ್ಗಗಳು ಅಲ್ಲಿದೆ. ಇಲ್ಲಿ ಬಂದರನ್ನು ನಿರ್ಮಿಸೋದ್ರಿಂದ ಚೀನಾದಂತಹ ದೇಶಗಳ ಮೇಲೆ ನಿಗಾ ಇಡಲಿಕ್ಕೆ, ಇಂಟರ್ನ್ಯಾಷನಲ್ ಟ್ರೇಡಿಂಗನ್ನು, ರಾಷ್ಟ್ರೀಯ ಮಟ್ಟ ವ್ಯಾಪಾರವನ್ನು ಹೆಚ್ಚಿಸಲಿಕ್ಕೆ ಭಾರತಕ್ಕೆ ಅನುಕೂಲ ಆಗುತ್ತೆ. ಆದರೆ ಬುಡಕಟ್ಟು ಜನರಿಗೆ ಭೂಮಿ ಅಂತಂದರೆ ಕೇವಲ ಆಸ್ತಿ ಮಾತ್ರ ಅಲ್ಲ, ಆ ಭೂಮಿ ಅಂತಂದರೆ ಅಲ್ಲಿ ಅವರ ದೇವತೆಗಳಿರ್ತಾರೆ, ಹಿರಿಯರ ಸಮಾಧಿಗಳಿರಬಹುದು, ಅವರ ಲೈಫ್ ಸ್ಟೈಲ್ ಜೊತೆ ಅದು ಕನೆಕ್ಟ್ ಆಗಿರೋದು. ಹಾಗೆ ಅವರನ್ನು ಅಲ್ಲಿಂದ ಓಡಿಸಿ ಬೇರೆಡೆ ಮನೆ ಕಟ್ಟಿಕೊಟ್ರೆ ಸಂಸ್ಕೃತಿ ನಾಶ ಆಗತ್ತೆ ಅನ್ನೋದು ಮಾನವಶಾಸ್ತ್ರ ಹೇಳ್ತಾ ಇರ್ತಾರೆ. ಮುಂದಿನ ವಿಚಾರ, ನಮೋ ಡ್ರೋನ್ ದೀದಿ ಯೋಜನೆ. ಪ್ರೈಮರಿ ಗೋಲ್ ಈಸ್ ಟು ಟ್ರೈನ್ ವುಮೆನ್ ಫ್ರಾಮ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಸ್ ಡ್ರೋನ್ ಪೈಲಟ್ಸ್, ಇಂಟಿಗ್ರೇಟಿಂಗ್ ದಮ್ ಇನ್ ಟು ದ ಅಗ್ರಿಕಲ್ಚರ್ ಸೆಕ್ಟರ್. ಸ್ವಸಹಾಯ ಸಂಘಗಳಿರ್ತಾವಲ್ವ, ಅಲ್ಲಿನ ಮಹಿಳೆಯರಿಗೆ ಡ್ರೋನ್ನ ಹೇಗೆ ಚಾಲನೆ ಮಾಡೋದು, ಡ್ರೋನ್ ಪೈಲಟ್ ಥರ ಅವರಿಗೆ ಟ್ರೈನಿಂಗ್ ಕೊಡೋದು, ಹಾಗೆ ಅವರನ್ನು ಕೃಷಿ ಕ್ಷೇತ್ರದಲ್ಲಿ ಸಕ್ರಿಯಗೊಳಿಸೋದು ಯೋಜನೆಯ ಉದ್ದೇಶ. ಯಾವ ಯೋಜನೆ ಇದು? ನಮೋ ಡ್ರೋನ್ ದೀದಿ ಯೋಜನೆ. ಆ್ಯಂಡ್ ಕರ್ನಾಟಕ ಲೀಡ್ಸ್ ಇಂಡಿಯಾ ವಿತ್ 145 ಟ್ರೈನ್ಡ್ ವುಮೆನ್ ಪೈಲಟ್ಸ್. ದೇಶದಲ್ಲೇ ಮೊದಲನೇ ಸ್ಥಾನ ಕರ್ನಾಟಕಕ್ಕಿದೆ. ಸುಮಾರು 145 ಮಹಿಳೆಯರಿಗೆ ಈ ಡ್ರೋನ್ ತರಬೇತಿ ಕೊಡೋದ್ರ ಮೂಲಕ ಫಸ್ಟ್ ಇದೆ ಕರ್ನಾಟಕ. ಅದರಲ್ಲೂ ಕೊಪ್ಪಳ ಆ್ಯಂಡ್ ಕಲಬುರ್ಗಿ ಆರ್ ಎಟ್ ದಿ ಫೋರ್ ಫ್ರಂಟ್ ಆಫ್ ದಿಸ್ ಇಂಪ್ಲಿಮೆಂಟೇಷನ್. ಕೊಪ್ಪಳ, ಕಲಬುರ್ಗಿ ಜಿಲ್ಲೆಗಳು ಇದರಲ್ಲಿ ಮುಂಚೂಣಿಯಲ್ಲಿದೆ. ಇನ್ನು ಅಗ್ರಿಕಲ್ಚರ್ ಎಫಿಷಿಯನ್ಸಿ. ಯೂಸಿಂಗ್ ಡ್ರೋನ್ಸ್, ಫರ್ಟಿಲೈಸರ್ಸ್ ಆರ್ ಪೆಸ್ಟಿಸೈಡ್ಸ್ ಕ್ಯಾನ್ ಬಿ ಸ್ಪ್ರೇಡ್ ಆನ್ 1 acre just 15 to 20 minutes, saving the farmer's time and physical. ಡ್ರೋನ್ಗಳನ್ನು ಬಳಸೋದ್ರಿಂದ 1 ಎಕರೆ ಭೂಮಿಗೆ ನೋಡಿ, ಎಕರೆ ಭೂಮಿಗೆ ಕೇವಲ 15ರಿಂದ 20 ನಿಮಿಷದಲ್ಲಿ ಕೀಟನಾಶಕವನ್ನು ಅಥವಾ ಗೊಬ್ಬರವನ್ನು ಸಿಂಪಡಿಸಬಹುದು. ರೈತರ ಸಮಯನೂ ಉಳಿತು, ಶ್ರಮನೂ ಉಳಿತು ಇದರಿಂದ. ಇನ್ನು ಇನ್ಕಮ್ ಜನರೇಷನ್. ಈಗ ವುಮೆನ್ಸ್ ಯಾರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೋ ಅವರಿಗೆ ಕೆಲವೊಂದು ಹಂಗಾಮಿನ ಸಮಯ ಅಂತ ಹೇಳ್ತೇವೆ ಅಥವಾ ಸೀಸನ್ನಲ್ಲಿ ಪ್ರತಿ ತಿಂಗಳು 1 ಲಕ್ಷದಷ್ಟು ಗಳಿಸುವಂಥ ಒಂದು ಅವಕಾಶ ಇದೆ. ಅದರ ಒಂದು ಬೇಡಿಕೆ ಇದ್ದಾಗ ತಿಂಗಳಕ್ಕೆ 1 ಲಕ್ಷದಷ್ಟು ಅವರು ಗಳಿಸಬಹುದು ಡ್ಯೂರಿಂಗ್ ಪೀಕ್ ಸೀಸನ್ಸ್, ಹ್ಯಾವಿಂಗ್ ದಿ ವೇ ಫಾರ್ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್. ಹಾಗಾಗಿ ಇದರಿಂದ ಅವರು ಆರ್ಥಿಕ ಸ್ವಾವಲಂಬನೆಯನ್ನು ಪಡ್ಕೋಬಹುದು. ಮತ್ತು ಮೊದಲೆಲ್ಲ ನಾವು ಮಹಿಳೆಯರು ಅಂತಂದರೆ ಹಪ್ಪಳ, ಸಂಡಿಗೆ, ಅಡುಗೆ ಮನೆಗೆ ಸಂಬಂಧಪಟ್ಟಂತಹ ಎಷ್ಟೋ ಪ್ರಾಡಕ್ಟ್ಗಳು
ಅವರು ತಯಾರಿಸ್ತಾ ಇದ್ರು. ಆದರೆ ಆ ಸ್ಟೀರಿಯೋ ಟೈಪನ್ನು ಬ್ರೇಕ್ ಮಾಡಿ ತಂತ್ರಜ್ಞಾನವನ್ನು ನಿರ್ವಹಿಸ್ತಾ ಇರಲಿಕ್ಕೆ ಮಹಿಳೆಯರು ಮುಂದಾಗ್ತಾ ಇರೋದು ಒಂದು ಒಳ್ಳೆಯ ಬದಲಾವಣೆ ಅಂತ ಹೇಳ್ತಾ ಇದ್ದಾರೆ. ಮಾರ್ಕ್ಸ್ ಶಿಫ್ಟ್ ಫ್ರಾಮ್ SHGs being limited to traditional activities, managing high-tech roles, breaking gender and professional barriers. ಆ ಬ್ಯಾರಿಯರ್ಗಳನ್ನು ಮುರಿದು ಮುಂದೆ ಸಾಗ್ತಾ ಇದ್ದಾರೆ. ಇನ್ನು ಪ್ರಿಸಿಷನ್ ಫಾರ್ಮಿಂಗ್ ಅನ್ನುವಂಥ ಶಬ್ದ ಬರುತ್ತೆ, ಚೆನ್ನಾಗಿ ತಿಳ್ಕೊಳ್ಳಿ. ಇದನ್ನು ನಿಖರ ಕೃಷಿ ಅಂತ ಹೇಳ್ಬೋದು ಕನ್ನಡದಲ್ಲಿ. ಅಂತಂದರೆ ಒಂದು ಕೃಷಿಯಲ್ಲಿ ತಂತ್ರಜ್ಞಾನವನ್ನು ಬಳಸೋದು, ಅದನ್ನು ಬಳಸ್ಕೊಂಡು ಆ ಗಿಡಗಳಿಗೆ, ಆ ಒಂದು ಬೆಳೆಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾತ್ರ ಪ್ರಿಸೈಸ್ ಆಗಿ ಅಂತ ಹೇಳ್ತೀವಲ್ವ, ನಿಖರವಾಗಿ ಅಷ್ಟು ಮಾತ್ರ ನೀರು ಅಥವಾ ಗೊಬ್ಬರವನ್ನು ನೀಡೋದು. ಹೀಗೆ ಮಾಡೋದ್ರಿಂದ ವೇಸ್ಟ್ ಆಗೋದಿಲ್ಲ. ಡ್ರೋನ್ಗಳನ್ನು ಯೂಸ್ ಮಾಡಿಕೊಂಡು ಇಡೀ ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಅಳತೆ ಮಾಡಿದ ಪ್ರಮಾಣದಲ್ಲಿ ಕೀಟನಾಶಕವನ್ನು ಸಿಂಪಡಿಸಬಹುದು. ಮಣ್ಣಿನ ಆರೋಗ್ಯನೂ ಕೆಡೋದಿಲ್ಲ, ಕೀಟನಾಶಕ ವ್ಯರ್ಥ ಆಗೋದಿಲ್ಲ. ನಿಖರ ಕೃಷಿ ಅಂತ ಕರೀತಾರೆ, ಪ್ರಿಸಿಷನ್ ಫಾರ್ಮಿಂಗ್. ಇನ್ನು ಆರೋಗ್ಯದ ಹಿತದೃಷ್ಟಿಯಿಂದನೂ ಸಹ ಡ್ರೋನಿಂದ ಹೆಲ್ಪ್ ಆಗುತ್ತೆ. ಕೈಯಿಂದಾನೇ ಕೀಟನಾಶಕ ಸಿಂಪಡಿಸ್ಲಿಕ್ಕೆ ಹೋದರೆ ಆ ವಿಷಕಾರಿ ಅಂಶ ಇರುತ್ತಲ್ವ ಕೀಟನಾಶಕದಲ್ಲಿ, ಅದು ಉಸಿರಾಟದ ಮೂಲಕ ಮತ್ತು ದೇಹಕ್ಕೆ ಸೇರಬಹುದು. ಆದರೆ ಡ್ರೋನ್ ಬಳಕೆ ಮಾಡೋದ್ರಿಂದ ದೂರ ನಿಂತು ಕಾರ್ಯಾಚರಣೆ ಮಾಡಬಹುದು. ಆರೋಗ್ಯ ಸಹ ಒಳ್ಳೆ ರೀತಿಯಲ್ಲಿ ನಾವು ಮ್ಯಾನೇಜ್ ಮಾಡಬಹುದು. ಇನ್ನು SHG ಸಣ್ಣ ಸ್ವಸಹಾಯ ಸಂಘಗಳಿರುತ್ತೆ, ಚಿಕ್ಕ ಚಿಕ್ಕ ಉಳಿತಾಯಗಳನ್ನು ಮಾಡ್ತಾ ಇರುತ್ತೆ. ಅಂದರೆ ಸರ್ಕಾರ ಇಂತಹ SHGಗಳಿಗೆ ಸುಮಾರು 8ರಿಂದ 10 ಲಕ್ಷ ಮೌಲ್ಯದ ತಾಂತ್ರಿಕ ಉಪಕರಣಗಳನ್ನು ನೀಡೋದ್ರ ಮೂಲಕ ಇದನ್ನು ಉದ್ಯಮಿಗಳನ್ನಾಗಿ ಮಾಡ್ತಾ ಇದೆ. ಅಗ್ರಿ ಎಂಟರ್ಪ್ರನರ್ಸ್ ಮಾಡ್ತಾ ಇದೆ. ಮತ್ತು ಇಲ್ಲಿ ಡ್ರೋನ್ ಹಾರಿಸೋದು ಮಾತ್ರ ಅಲ್ಲ, ಆ ಮಹಿಳೆಯರಿಗೆ ಡ್ರೋನ್ ಬ್ಯಾಟ್ರಿ ಚಾರ್ಜ್ ಮಾಡೋದು ಹೇಗೆ, ತಾಂತ್ರಿಕ ದೋಷಗಳೇನಾದರೂ ಕಂಡು ಬಂದರೆ, ಟೆಕ್ನಿಕಲ್ ಡಿಫಿಕಲ್ಟೀಸ್ ಏನಾದರೂ ಇದ್ದರೆ ಅದನ್ನು ಹೇಗೆ ಸರಿಪಡಿಸೋದು, ಮ್ಯಾಪಿಂಗ್ ಮಾಡೋದು ಹೇಗೆ, ಇದನ್ನೆಲ್ಲವನ್ನು ಕಲಿಸ್ತಾರೆ. ಹೀಗಾಗಿ ಗ್ರಾಮೀಣ ಭಾಗದಲ್ಲೂ ಸಹ ಡಿಜಿಟಲ್ ಲಿಟ್ರಸಿ, ಡಿಜಿಟಲ್ ಸಾಕ್ಷರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಕೇಂದ್ರ ಸರ್ಕಾರದ ಉದ್ದೇಶ ಲಖಪತಿ ದೀದಿ ಅನ್ನುವಂಥ ಯೋಜನೆಯಡಿಯಲ್ಲಿ ದೇಶದ 3 ಕೋಟಿ ಮಹಿಳೆಯರನ್ನು ಲಖಪತಿ ದೀದಿಗಳನ್ನಾಗಿ ಮಾಡೋದು. ಅಂದರೆ ವರ್ಷಕ್ಕೆ 1 ಲಕ್ಷಕ್ಕಿಂತ ಹೆಚ್ಚು ಆದಾಯ ಗಳಿಸುವಂತೆ ಅವರನ್ನು ತಯಾರು ಮಾಡೋದು. ಡ್ರೋನ್ ತರಬೇತಿ ಸಹ ಇದನ್ನು ಸಾಧಿಸಲಿಕ್ಕೆ ಒಂದು ಒಳ್ಳೆಯ ಮಾರ್ಗ ಅಂತ ಹೇಳ್ಬೋದು. ಇನ್ನು ಮುಂದಿನ ವಿಚಾರ, ಪ್ಲಾಸ್ಟಿಕ್ ತ್ಯಾಜ್ಯ ನಿಯಮ. India has amended its plastic waste management rules. While recycling targets remain the same, companies are now given more flexibility to achieve them. ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ನಿಯಮಗಳನ್ನು ಸರ್ಕಾರ ಬದಲಾಯಿಸಿಬಿಟ್ಟಿದೆ. ಮರುಬಳಕೆ ನಿಯಮ ಅಥವಾ ಕೆಲವೊಂದು ಗುರಿಗಳು ಅಂತಿರುತ್ತೆ ರೀಸೈಕಲ್ ಮಾಡೋದ್ರ ಬಗ್ಗೆ, ಗುರಿಗಳನ್ನು ಹಾಗೆ ಇಟ್ಟಿದ್ದಾರೆ. ಅವುಗಳನ್ನು ಪೂರೈಸಲಿಕ್ಕೆ ಕಂಪನಿಗಳಿಗೆ ಸ್ವಲ್ಪ ಹೆಚ್ಚಿನ ಸಮಯವನ್ನು, ಫ್ಲೆಕ್ಸಿಬಿಲಿಟಿಯನ್ನು ಕೊಡ್ತಾ ಇದ್ದಾರೆ. If companies fail to meet yearly targets, they can carry them forward up to 3 years, starting from 26-27, provided they clear at least 1/3 of the gap annually. ಒಂದು ವರ್ಷದಲ್ಲಿ ಇಂತಿಷ್ಟು ಟಾರ್ಗೆಟ್ ಅಂತ ಇರುತ್ತೆ ಪ್ರತಿ ಕಂಪ್ನಿಗೂ. ಒಂದು ವರ್ಷದಲ್ಲಿ ಇದನ್ನು ಆ ಗುರಿಯನ್ನು ತಲುಪಲಿಕ್ಕೆ ಆಗದೇ ಇದ್ದರೆ ಮುಂದಿನ 3 ವರ್ಷಗಳ ತನಕ ಅವರು ಎಕ್ಸ್ಟೆಂಡ್ ಮಾಡಬಹುದು. 3 ವರ್ಷದೊಳಗಡೆ ಪೂರ್ಣಗೊಳಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಪ್ರತಿ ವರ್ಷ 1/3, 1/3 ಭಾಗ ಆದರೂ ಅವರು ಮುಗಿಸಬೇಕು. ಇನ್ನು ಪ್ಲಾಸ್ಟಿಕ್ ಕ್ರೆಡಿಟ್ ಸಿಸ್ಟಮ್ ಅಂತ ತಂದಿದ್ದಾರೆ. ಅಂದರೆ ಟ್ರೇಡೇಬಲ್ ಕ್ರೆಡಿಟ್ ಸಿಸ್ಟಮ್ ಇಸ್ ಇಂಟ್ರಡ್ಯೂಸ್ಡ್, allowing firms to buy credits from others, exceed their recycling targets, meet their own obligation. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ, ಕ್ರೆಡಿಟ್ ವ್ಯವಸ್ಥೆ ಅಂತಂದರೆ ಏನು ಅಂತ. ಮತ್ತು ಪ್ಲಾಸ್ಟಿಕ್ನಲ್ಲೂ ಕ್ಯಾಟಗರಿ ಮಾಡಿದ್ದಾರೆ. ಪ್ಲಾಸ್ಟಿಕ್ಸ್ ಆರ್ ಡಿವೈಡೆಡ್ ಇಂಟು 3 ಕ್ಯಾಟಗರಿ: ರಿಜಿಡ್, ಫ್ಲೆಕ್ಸಿಬಲ್, ಮಲ್ಟಿಲೇಯರ್ಡ್ ಅಂತ. ಗಟ್ಟಿಯಾಗಿರೋದು ಮತ್ತು ಮೃದುವಾಗಿರೋದು ಮತ್ತು ಬೇರೆ ಬೇರೆ ಮಲ್ಟಿಲೇಯರ್, ಬಹುಪದರವನ್ನು ಹೊಂದಿರುವಂಥ ಪ್ಲಾಸ್ಟಿಕ್ ಅಂತ 3 ವರ್ಗಗಳನ್ನು ಮಾಡಿದ್ದಾರೆ. ಈಚ್ ವಿತ್ ಸ್ಪೆಸಿಫಿಕ್ ರೀಸೈಕ್ಲಿಂಗ್ ಟಾರ್ಗೆಟ್ಸ್ ಬೇಸ್ಡ್ ಆನ್ ಹೌ ಈಸಿ ಆರ್ ಹಾರ್ಡ್ ರೀಸೈಕಲ್. ಅಂದರೆ ಎಷ್ಟು ಸುಲಭವಾಗಿ ಅದನ್ನು ರಿಸೈಕಲ್ ಮಾಡಬಹುದು ಅನ್ನೋ ಆಧಾರದ ಮೇಲೆ ಪ್ರತಿಯೊಂದು ಕ್ಯಾಟಗರಿಗೂ ಬೇರೆ ಬೇರೆ ಟಾರ್ಗೆಟನ್ನು ಕೊಡ್ತಾರೆ. ಮತ್ತು EPR ಜವಾಬ್ದಾರಿ, ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೇವೆ. ಅಂದರೆ ಉತ್ಪಾದಕರು, ಈ ಪ್ರೊಡ್ಯೂಸರ್ ಇರ್ತಾರಲ್ವ, ಅವರ ಜವಾಬ್ದಾರಿ. ಒಂದು ಕಂಪ್ನಿ ಪ್ಲಾಸ್ಟಿಕ್ ಬಾಟಲಲ್ಲಿ ಹಾಲನ್ನು ಮಾರಾಟ ಮಾಡ್ಬೋದು ಅಂತ ಇಟ್ಕೊಳ್ಳೋಣ. ಆ ಹಾಲನ್ನು ಉಪಯೋಗಿಸ್ಕೊಂಡು ಆ ಬಾಟ್ಲಿ ಜನ ಎಸಿಬಹುದು. ಆದರೆ ಎಸೆದ ಮೇಲೆ ಅದು ಕಸದ ರಾಶಿ ಸೇರ್ಕೊಳ್ಬಾರ್ದು. ಕಸದ ರಾಶಿಗೆ ಸೇರದೇ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ಕಂಪ್ನಿಯದ್ದೇ ಆಗಿರುತ್ತೆ. ಅವರು ಅದನ್ನು ಮರಳಿ ಪಡೆದು ಮರುಬಳಕೆ ಮಾಡಬೇಕು.
ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ಕಂಪ್ನಿಗಳು ಹಾಗೆ ಮಾಡುತ್ತಾ ಅಂತ ನೀವು ಕೇಳಿದರೆ, ಕಂಪ್ನಿಗಳೇ ನೇರವಾಗಿ ಮಾಡೋದಿಲ್ಲ, ಬೇರೆ ಬೇರೆ ಏಜೆನ್ಸಿಗಳ ಮೂಲಕ ಮಾಡಿಸುತ್ತೆ. ಎಷ್ಟೋ ಸಾರಿ ಬೇರೆ ಬೇರೆಯವರು ಮನೆಗೆ ಬಂದು ಪ್ಲಾಸ್ಟಿಕ್ ಬಾಟ್ಲ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ ನೋಡಿ, ಆ ಥರ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕಂಪ್ನಿಗಳು ಬೇರೆ ಬೇರೆ ರೀತಿ ಮಾಡಿಸ್ತಾ ಇರುತ್ತೆ. ಅದಕ್ಕೆ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಕರೀತಾರೆ. ಇನ್ನು EPR, ದ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಕಂಟಿನ್ಯೂಸ್ ಮೇಕಿಂಗ್ ಪ್ರೊಡ್ಯೂಸರ್ಸ್ ಲೀಗಲಿ ರೆಸ್ಪಾನ್ಸಿಬಲ್ ಫಾರ್ ಕಲೆಕ್ಟಿಂಗ್ ಆ್ಯಂಡ್ ರೀಸೈಕ್ಲಿಂಗ್ ದ ಪ್ಲಾಸ್ಟಿಕ್ ಪುಟ್ ಇನ್ ಟು ದ ಮಾರ್ಕೆಟ್. ಮಾರ್ಕೆಟಲ್ಲಿ ಏನೇನು ಅವರಿಂದ ಪ್ಲಾಸ್ಟಿಕ್ ಹೋಗಿದೆಯೋ ಅದು ಎಲ್ಲವನ್ನು ಮರಳಿ ಸಂಗ್ರಹಿಸಿ ಮರುಬಳಕೆ ಮಾಡೋದು ಕಂಪನಿಗಳ, ಪ್ಲಾಸ್ಟಿಕ್ಕನ್ನು ಉತ್ಪಾದಿಸಿದ ಕಂಪನಿಗಳನ್ನು ಅವರದೇ ಜವಾಬ್ದಾರಿ ಆಗಿರುತ್ತೆ. ಅದು ಮುಂದುವರಿತಾ ಇದೆ. ಮತ್ತು ಆವಾಗ ಒಂದು ಟರ್ಮ್ ಹೇಳಿದ್ದೆ, ಪ್ಲಾಸ್ಟಿಕ್ ಕ್ರೆಡಿಟ್ ಟ್ರೇಡಿಂಗ್ ಅಂತ. ಕಾರ್ಬನ್ ಕ್ರೆಡಿಟ್ ಅಂತ ಸಹ ಇದೇ ಥರ ಇದೆ. ಅಂತಂದರೆ ಒಂದು ಕಂಪನಿ ಎ ಅಂತ ಇದೆ ನೋಡಿ, 100 ಟನ್ ಪ್ಲಾಸ್ಟಿಕ್ ಮರುಬಳಕೆ ಮಾಡಬೇಕಿತ್ತು. ಆದರೆ ಅದು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ 120 ಟನ್ ಮರುಬಳಕೆ ಮಾಡಿದೆ. ಅಂದರೆ 20 ಜಾಸ್ತಿ ಆಯ್ತಲ್ವಾ. ಈಗ ಟಾರ್ಗೆಟ್ ಇರೋದು 100, ಮಾಡಿರೋದು 120, 20 ಜಾಸ್ತಿ ಆಯಿತು. ಇನ್ನೊಂದು ಬಿ ಅನ್ನೋವಂಥ ಇನ್ನೊಂದು ಕಂಪ್ನಿ ಇದೆ, ಅದಕ್ಕೂ ಅದೇ ಟಾರ್ಗೆಟು, 100 ಟನ್ ಪ್ಲಾಸ್ಟಿಕ್ ಮರುಬಳಕೆ ಮಾಡಬೇಕು. ಅದು ಮಾಡಿರೋದು 80 ಟನ್ ಮಾತ್ರ. ಇವರಿಗೆ 20 ಕಡಿಮೆ ಆಗಿಬಿಡ್ತು. ಇಲ್ಲಿ 20 ಜಾಸ್ತಿ ಆಗಿದೆ, ಇಲ್ಲಿ 20 ಕಡಿಮೆ ಆಗಿದೆ. ಅದರ ಟಾರ್ಗೆಟ್ನಲ್ಲಿ ಕೆಲವರು ಜಾಸ್ತಿ ಸಾಧಿಸಿರ್ತಾರೆ, ಕೆಲವರು ಟಾರ್ಗೆಟನ್ನು ರೀಚ್ ಆಗಿರೋದಿಲ್ಲ. ಯಾರು ರೀಚ್ ಆಗಿಲ್ವೋ ಅವರು ಎಕ್ಸ್ಟ್ರಾ ಟಾರ್ಗೆಟ್ ಅಚೀವ್ ಮಾಡಿರ್ತಾರಲ್ವ, ಅವರಿಗೆ ಹಣ ಕೊಟ್ಟು ಅದನ್ನು ಖರೀದಿ ಮಾಡಬಹುದು. ಅದಕ್ಕೆ ಕಾರ್ಬನ್ ಟ್ರೇಡಿಂಗಲ್ಲೂ ಅದೇ ಹೇಳ್ತಾವೆ, ಕಾರ್ಬನ್ ಕ್ರೆಡಿಟ್ ರೀತಿಯಲ್ಲೂ. ಇಲ್ಲಿ ಪ್ಲಾಸ್ಟಿಕ್ ಕ್ರೆಡಿಟ್ ಟ್ರೇಡಿಂಗ್ ಅಂದರೆ ಎಕ್ಸ್ಟ್ರಾ ಇರೋದನ್ನು, ಎಕ್ಸ್ಟ್ರಾ ಮಾಡಿರ್ತಾವಲ್ವ ಆ ಕಂಪ್ನಿ, ಅವರಿಗೆ ಹಣ ಕೊಟ್ಟು ಖರೀದಿ ಮಾಡೋದು. ಸೊ ಬಿ ಕಂಪ್ನಿ ಎಯಿಂದ ಎಕ್ಸ್ಟ್ರಾ 20 ಟನ್ ಕ್ರೆಡಿಟನ್ನು ಹಣ ಕೊಟ್ಟು ಖರೀದಿಸುತ್ತೆ. ಸೊ ಒಟ್ಟಾರೆ ಎರಡು ಕಂಪ್ನಿಗಳನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಪರಿಸರಕ್ಕೆ ಆಗೋ ಲಾಭ ಒಂದೇ ಆಗಿರುತ್ತೆ. ಇದಕ್ಕೆ ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಅಂತ ಸಹ ನಾವು ಕಾರ್ಬನ್ಗೆ ಸಂಬಂಧಪಟ್ಟಾಗ ಹೇಳ್ತೇವೆ. ಇಲ್ಲಿ ಹೇಳ್ತಾ ಇರೋದು ಪ್ಲಾಸ್ಟಿಕ್ ಕ್ರೆಡಿಟ್ ಟ್ರೇಡಿಂಗ್. ಇಲ್ಲಿ ಪ್ಲಾಸ್ಟಿಕ್ ಮರುಬಳಕೆ ಬಗ್ಗೆ ಹೇಳ್ತಾ ಇದ್ದಾರೆ, ಅದು ಗೊತ್ತಿರಲಿ. ಮತ್ತು ಇನ್ನೊಂದು, ಪ್ಲಾಸ್ಟಿಕ್ಕನ್ನು ಹೇಗೆ ವರ್ಗೀಕರಣ ಮಾಡ್ತಾ ಇದ್ದಾರೆ, ಕ್ಲಾಸಿಫಿಕೇಶನ್ ಆಫ್ ಪ್ಲಾಸ್ಟಿಕ್ಸ್ ಅಂತಂದರೆ, ಒಂದು ಕ್ಯಾಟಗರಿ ಒಂದು ಗಟ್ಟಿಯಾದ ಪ್ಲಾಸ್ಟಿಕ್ಕು, ಹಾರ್ಡ್ ಆಗಿರೋದು. ಶಾಂಪೂ ಬಾಟ್ಲಿ ಇರುತ್ತೆ, ಈಗ ದೊಡ್ಡ ದೊಡ್ಡ ಪಾನೀಯಗಳ ಬಾಟ್ಲಿ ಇರುತ್ತೆ. ಮರುಬಳಕೆ ಮಾಡೋದು ಸುಲಭ, ಇವುಗಳ ಗುರಿಯನ್ನು ಸಹ ಜಾಸ್ತಿ ಇಟ್ಟಿರ್ತಾರೆ. ಎರಡನೇದು ಮೃದುವಾದ ಪ್ಲಾಸ್ಟಿಕ್ಕು, ಕ್ಯಾರಿ ಬ್ಯಾಗು, ಪ್ಲಾಸ್ಟಿಕ್ ಕವರು, ಇದೆಲ್ಲ. ಮೂರನೇದು ಈಗ ಬಹುಪದರ ಮಲ್ಟಿ ಲೇಯರ್ಡ್ ಪ್ಲಾಸ್ಟಿಕ್ ಅಂತ ಕರಿತೇವೆ. ನಾವು ಕುರ್ಕುರೆ, ಚಿಪ್ಸ್ ಪ್ಯಾಕೆಟ್ ಎಲ್ಲ ನೋಡ್ತೀವಲ್ವ, ಅಲ್ಲಿ ಬರೀ ಪ್ಲಾಸ್ಟಿಕ್ ಮಾತ್ರ ಇರೋದಿಲ್ಲ, ಮಿಡ್ಲಲ್ಲಿ ಅಲ್ಯೂಮಿನಿಯಂ ಪದರ ಸಹ ಇರುತ್ತೆ. ಹಾಗಾಗಿ ಮರುಬಳಕೆ ಮಾಡೋದು ಸ್ವಲ್ಪ ಕಷ್ಟ, ಅಂತಂದರೆ ಜಾಸ್ತಿ ಕಷ್ಟ ಅಂತ ಹೇಳ್ಬೋದು. ಹೀಗೆ ಇವುಗಳಿಗೆ ಸುಮಾರು ಕಡಿಮೆ ಗುರಿ ಇಟ್ಟಿರ್ತಾರೆ, 10% ಗುರಿಯನ್ನು ಇಟ್ಟಿರ್ತಾರೆ. ಇನ್ನು ಫುಡ್ ಸೇಫ್ಟಿ ಆ್ಯಂಡ್ ವರ್ಸಸ್ ರೀಸೈಕ್ಲಿಂಗ್, ಮರುಬಳಕೆ ಮಾಡಿದ ಪ್ಲಾಸ್ಟಿಕ್ಕನ್ನು ನೇರವಾಗಿ ಆಹಾರ ಪದಾರ್ಥಗಳ ಪ್ಯಾಕಿಂಗ್ಗೆ ಬಳಸಲಿಕ್ಕೆ ನಿರ್ಬಂಧಗಳನ್ನು ಹಾಕಿದ್ದಾರೆ. ಅಂದರೆ ಈಗ ಮರುಬಳಕೆ ಮಾಡಬೇಕಾದ್ರೆ ಕೆಲವೊಂದು ರಾಸಾಯನಿಕಗಳು ಹಾಗೆ ಉಳ್ಕೊಂಡ್ಬಿಡಬಹುದು ಪ್ಲಾಸ್ಟಿಕ್ನಲ್ಲಿ. ಆ ರಾಸಾಯನಿಕಗಳು ಆಹಾರಕ್ಕೆ ಸೇರಿ ಆಹಾರವನ್ನು ಕಲುಷಿತಗೊಳಿಸಬಹುದು. ಹಾಗಾಗಿ ಆಹಾರ ಮತ್ತು ಪಾನೀಯ ವಲಯಕ್ಕೆ ಕೆಲವು ವಿನಾಯಿತಿಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಬರೋ ಸಮಸ್ಯೆ ಏನು, ಕಂಪ್ನಿಗಳೇನು ಹೇಳುತ್ತೆ, ನಾವು ಎಷ್ಟು ಪ್ಲಾಸ್ಟಿಕ್ ಬಳಸಿದ್ದೇವೆ ಅಂತ, ಎಷ್ಟು ಮರುಬಳಕೆ ಮಾಡಿದ್ದೇವೆ ಅಂತ ಕಂಪ್ನಿಗಳೇ ವರದಿ ಕೊಟ್ಕೋತಾ ಇರುತ್ತೆ. ಸೆಲ್ಫ್ ರಿಪೋರ್ಟಿಂಗ್ ಅಂತ ಕರಿತೇವೆ. ಆದರೆ ನಿಜವಾಗಲೂ ಈ ಅಂಕಿಅಂಶಗಳು ಸರಿ ಇದೆಯಾ, ಎಷ್ಟು ನಿಜ ಇದು ಅನ್ನೋದು ಒಂದು ಪ್ರಶ್ನೆ. ಇದಕ್ಕೋಸ್ಕರನೇ ಸರ್ಕಾರ ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮೂಲಕ ಒಂದು ಆನ್ಲೈನ್ ಪೋರ್ಟಲನ್ನು ಆರಂಭಿಸಿ ಅದರ ಮೂಲಕ ಪಾರದರ್ಶಕತೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಸರ್ಕಾರ. ನೋಡೋಣ ಮುಂದಿನ ದಿನಗಳು. ಮುಂದಿನ ವಿಚಾರ INS ಅರಿದಮನ್ ಅಂತ. INS ಅರಿದಮನ್ ಇಂಡಿಯಾಸ್ ಕಮಿಷನ್ ಇಟ್ಸ್ 3rd ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರಿನ್ INS ಅರಿದಮನ್ ಇನ್ ಟು ದ ನೇವಿ ಅಟ್ ವಿಶಾಖಪಟ್ಟಣಂ. ಅರಿದಮನ್ ಅಂತಂದರೆ 3ನೇ ಅಣುಶಕ್ತಿ ಚಾಲಿತ ಸಬ್ಮರಿನ್, ಇದು ಜಲಾಂತರ್ಗಾಮಿ ಅಂತ ಹೇಳ್ತೀವಿ. ಅದನ್ನು ವಿಶಾಖಪಟ್ಟಣದಲ್ಲಿ ನೌಕಾದಳಕ್ಕೆ ಸೇರಿಸ್ಕೊಂಡಿದೆ. ನೋಡಿ, ಅಟ್ 7,000 ಟನ್ಸ್ ಇಟ್ ಈಸ್ ಲಾರ್ಜರ್ ದೆನ್ ಇಟ್ಸ್ ಪ್ರಿಡ್. ಮೊದಲಿನ ಸಬ್ಮರಿನ್ಗಳಿಗಿಂತ ಜಾಸ್ತಿ ದೊಡ್ಡದಿದೆ ಇದು. ಸುಮಾರು 7,000 ಟನ್ ತೂಕ ಇದೆ. ಹಿಂದಿಂದು ಅರಿಹಂತ್ ಮತ್ತು ಅರಿಘಾತ್ ಎರಡು ಟೋಟಲ್ ಆಗಿ ಇರೋ 3 ಅಣುಶಕ್ತಿ ಚಾಲಿತ ಸಬ್ಮರಿನ್ಗಳು, ಅಲೋವಿಂಗ್ ಇಟ್ ಟು ಕ್ಯಾರಿ ಮೋರ್ ಫೈರ್ ಪವರ್ ಆ್ಯಂಡ್ ಪ್ಯೂರ್ ಲಾಂಗರ್ ಮಿಷನ್ಸ್. ಹೆಚ್ಚಿನ ದೊಡ್ಡ ಮಟ್ಟದ ಕ್ಷಿಪಣಿಗಳನ್ನು ಹೊತ್ತೊಯ್ಯುತ್ತೆ. ಇದು ಲಾಂಗರ್ ಮಿಷನ್ಗೆ ಹೆಲ್ಪ್ ಆಗುತ್ತೆ.
ಮತ್ತು ಡೆವಲಪ್ಡ್ ಅಂಡರ್ ದಿ ಸೀಕ್ರೆಟಿವ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ವೆಸಲ್ ATV ಅಂತ ಕರೀತಾರೆ. ಆ ಪ್ರಾಜೆಕ್ಟ್ ಯೋಜನೆ ಅಡಿಯಲ್ಲಿ ತಯಾರಿಸಿದ್ದಾರೆ. ಇಟ್ ಶೋ ಕೇಸಸ್ ಇಂಡಿಯಾಸ್ ಗ್ರೋವಿಂಗ್ ಡೊಮೆಸ್ಟಿಕ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಬಿಲಿಟಿ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಯಾವ ರೀತಿ ಸ್ವಾವಲಂಬನೆ ಸಾಧಿಸ್ತಾ ಇದೆ ನಾವು ನೋಡ್ಬೋದು. ಮತ್ತು ನ್ಯೂಕ್ಲಿಯರ್ ಟ್ರಯಡ್ ಅನ್ನುವಂಥ ಶಬ್ದ ಅಂದರೆ ಇಟ್ಸ್ ಇಂಡಕ್ಷನ್ ಸ್ಟ್ರೆಂಥನ್ಸ್ ಇಂಡಿಯಾಸ್ ನ್ಯೂಕ್ಲಿಯರ್ ಟ್ರಯಡ್, ಪ್ರೊವೈಡಿಂಗ್ ದಿ ಅಬಿಲಿಟಿ ಟು ಲಾಂಚ್ ನ್ಯೂಕ್ಲಿಯರ್ ವೆಪನ್ಸ್ ಫ್ರಾಮ್ ಲ್ಯಾಂಡ್, ಏರ್ ಆ್ಯಂಡ್ ಸಿ. ನ್ಯೂಕ್ಲಿಯರ್ ಟ್ರಯಡ್ ಪರಮಾಣು ತ್ರಿವಳಿ ಅಂತ ಹೇಳ್ಬೋದು. ಅಂದರೆ ನೆಲ, ಜಲ, ಆಕಾಶ 3 ಮಾರ್ಗಗಳಿಂದ ಸಹ ಪರಮಾಣು ದಾಳಿ ಮಾಡುವ ಸಾಮರ್ಥ್ಯ. ಭಾರತ ಈ ದಾಳಿ ಮಾಡಲಿಕ್ಕೆ ಸಾಮರ್ಥ್ಯವನ್ನು ಮೊದಲು ಪಡ್ಕೊಂಡಿದೆ. ಈಗ ಇದಕ್ಕೆ ಇನ್ನಷ್ಟು ಬಲ ಬಂದಿದೆ ಅಂತ ಹೇಳ್ಬೋದು. ಮತ್ತು ದ ಕಮಿಷನ್ ವಾಸ್ ಕೆಪ್ಟ್ ಲೋ ಪ್ರೊಫೈಲ್ ಡ್ಯೂ ಟು ಇಟ್ಸ್ ಸ್ಟ್ರಾಟಜಿಕ್ ಸೆನ್ಸಿಟಿವಿಟಿ ರಿಫ್ಲೆಕ್ಟಿಂಗ್ ದಿ ಹೈ ನ್ಯಾಷನಲ್ ಸೆಕ್ಯೂರಿಟಿ ವ್ಯಾಲ್ಯೂ. ಗೌಪ್ಯವಾಗಿಟ್ಟಿದ್ರು. ಅಂದರೆ ಸ್ಟ್ರಾಟಜಿಕಲಿ ಸೆಕ್ಯೂರಿಟಿ ಸಂಬಂಧಪಟ್ಟ ಹಾಗೆ ಬಹಳ ಮುಖ್ಯವಾದಂಥ ವಿಷಯಗಳು. ಇನ್ನು ನ್ಯೂಕ್ಲಿಯರ್ ಟ್ರಯಡ್ ಅಂತಂದ್ರೆ ಏನು? ಈಗ ಒಂದು ದೇಶ 3 ವಿಧಗಳಲ್ಲಿ ಪರಮಾಣು ಅಸ್ತ್ರಗಳನ್ನು ಪ್ರಯೋಗಿಸುವ ಸಾಮರ್ಥ್ಯವನ್ನು ಹೊಂದಿದ್ರೆ ನ್ಯೂಕ್ಲಿಯರ್ ಟ್ರಯಡ್ ಅಂತ ಕರೀತಾರೆ. ಮೊದಲನೇದು ನೆಲ, ಅಗ್ನಿ ಕ್ಷಿಪಣಿ ಇದೆ ನಮ್ಮ ದೇಶದಲ್ಲಿ. ಅದಾದಮೇಲೆ ಆಕಾಶದಲ್ಲಿ, ನೆಲದಲ್ಲಿ ಭೂಮಿ ಅಲ್ವಾ, ಭೂಮಿ ಮೇಲೆ. ಇನ್ನು ಆಕಾಶಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಜಲ. ಈ 3 ವಿಭಾಗಗಳಲ್ಲಿ ನಮಗೆ ಪರಮಾಣು ಅಸ್ತ್ರಗಳನ್ನು ಪ್ರಯೋಗಿಸುವ ಸಾಮರ್ಥ್ಯ ಇದೆ ಅಂತ ಅಂದರೆ ಪರಮಾಣು ತ್ರಿವಳಿ, ನ್ಯೂಕ್ಲಿಯರ್ ಟ್ರಯಡ್ ಅಂತ ಹೇಳಬಹುದು. ಮತ್ತು ಭಾರತದ ಪರಮಾಣು ನೀತಿ ಹೇಗಿದೆ ಅಂತಂದರೆ ನಾವು ನೋ ಫಸ್ಟ್ ಯೂಸ್ ಅನ್ನುವಂಥ ಪಾಲಿಸಿಯನ್ನು ಇಟ್ಕೊಂಡಿದ್ದೇವೆ. ಮೊದಲು ನಾವು ಬಳಸೋದಿಲ್ಲ. ಅಂದರೆ ಬೇರೆ ದೇಶ ನಮ್ಮ ಮೇಲೆ ಪರಮಾಣು ದಾಳಿ ಮಾಡಿದರೆ ಮಾತ್ರ ವಾಪಸ್ ನಾವು ಅಟ್ಯಾಕ್ ಮಾಡ್ತೇವೆ. ಈಗ ನೆಲದ ಮೇಲಿನ ಕ್ಷಿಪಣಿಗಳಿರುತ್ತೆ, ಅದು ಶತ್ರುವಿನ ದಾಳಿಗೆ ನಾಶ ಆಗಬಹುದು. ಆದರೆ ಸಮುದ್ರದ ಆಳದಲ್ಲಿ ಅಡಗಿರುವಂಥ ಸಬ್ಮರೀನ್ಗಳನ್ನು ಪತ್ತೆ ಹಚ್ಚೋದು ಕಷ್ಟ. ಹಾಗಾಗಿ ನಮಗೆ ಸಬ್ಮರೀನ್ಗಳಿಂದ ಸೆಕೆಂಡ್ ಸ್ಟ್ರೈಕ್ ಸಾಮರ್ಥ್ಯ, ವಾಪಸ್ ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು SSBN ಮತ್ತು SSN ಇದರ ಫುಲ್ ಫಾರ್ಮನ್ನು ತಿಳ್ಕೊಂಡು ಕಮೆಂಟ್ ಮಾಡಿ. ನಿಮಗೆ ಹೋಮ್ವರ್ಕ್ ಅದು. SSBN ಈಗ ಅರಿದಮನ್ ಇದೆಯಲ್ವಾ, ಅಣುಶಕ್ತಿಯಿಂದ ಚಲಿಸೋದು. ಮತ್ತು ಇವುಗಳಲ್ಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿರುತ್ತೆ, ಪರಮಾಣು ಕ್ಷಿಪಣಿಗಳಿರುತ್ತೆ. ಮತ್ತು ಮುಖ್ಯ ಕೆಲಸ ಏನು? ಡಿಟರೆನ್ಸ್ ಅಂತ ಕರಿತೇವೆ. ಶತ್ರುವಿಗೆ ಹೆದರಿಕೆ ಹುಟ್ಟಿಸೋದು, ಅವರು ಅಟ್ಯಾಕ್ ಮಾಡದಿರೋ ಥರ ನೋಡ್ಕೊಳ್ಳೋದು. ಅದು SSBN. SSN ಅಂತಂದರೆ ಅಣುಶಕ್ತಿಯಿಂದ ಚಲಿಸುತ್ತೆ, ಸಾಮಾನ್ಯ ಕ್ಷಿಪಣಿಗಳಿರುತ್ತೆ, ಬೇರೆ ಹಡಗುಗಳನ್ನು ಬೇಟೆಯಾಡಲಿಕ್ಕೆ ಅಥವಾ ಅಲ್ಲಿ ದಾಳಿ ಮಾಡಲಿಕ್ಕೆ ಬಳಸ್ತಾರೆ. ಯಾಕೆ ಅಣುಶಕ್ತಿಯಿಂದ ಚಾಲಿತವಾಗಿರುವಂಥ ಸಬ್ಮರೀನ್ ಶ್ರೇಷ್ಠ ನೋಡಿದರೆ, ಸಾಮಾನ್ಯವಾಗಿ ಡೀಸೆಲ್, ಎಲೆಕ್ಟ್ರಿಕ್ ಸಬ್ಮರೀನ್ಗಳು ಇರ್ತವೆ. ಆದರೆ ಬ್ಯಾಟ್ರಿ ಚಾರ್ಜ್ ಮಾಡಲಿಕ್ಕೆ ಪದೇ ಪದೇ ಸಮುದ್ರದ ಮೇಲ್ಮೈಗೆ ಅಂದರೆ ಸರ್ಫೇಸಿಗೆ ಬರಬೇಕಾಗತ್ತೆ. ಆಗ ಅದು ಶತ್ರುಗಳಿಗೆ ಕಾಣಿಸಬಹುದು. ಆದರೆ ಅಣುಶಕ್ತಿ ಚಾಲಿತ ಸಬ್ಮರೀನ್ ಇರ್ತಾವಲ್ವ, ಇವು ತಿಂಗಳುಗಟ್ಟಲೆ ಸಮುದ್ರದ ಆಳದಲ್ಲೇ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಇಂಧನದ ಮಿತಿ ಇರೋದಿಲ್ಲ ಅಂತಂದರೆ ಅಷ್ಟು ಸುಲಭವಾಗಿ ಇಂಧನ ಕೊರತೆ ಆಗೋದಿಲ್ಲ. ಮತ್ತು ಒಳಗಿರುವ ಸಿಬ್ಬಂದಿಗೆ ಆಹಾರದ ಅವಶ್ಯಕತೆ ಇರುತ್ತೆ. ಆದರೆ ಅವರಿಗೆ ಆಹಾರದ ಅವಶ್ಯಕತೆ ಇರುತ್ತೆ, ಇಂಧನಕ್ಕೋಸ್ಕರ ಸಮುದ್ರದ ಮೇಲ್ಮೈಗೆ ಬರುವಂಥ ಅವಶ್ಯಕತೆ ಇರೋದಿಲ್ಲ. ಇನ್ನು ಮುಂದಿನ ವಿಚಾರ, ಈಗ LPG ಕ್ರೈಸಿಸ್ ಬಂದಿದೆ. ಅದರ ಬದಲು PNG ಸೂಕ್ತ ಅಂತ ನಾವು ನಿನ್ನೆ ಮೊನ್ನೆ ಡಿಸ್ಕಸ್ ಮಾಡಿದ್ದೇವೆ. ಆದರೆ ಹೆಸಿಟೇಷನ್ ಟು ಸ್ವಿಚ್, ಅದರಲ್ಲೂ MSME, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್, ಸೂಕ್ಷ್ಮ ಸಣ್ಣ ಮಧ್ಯಮ ಕೈಗಾರಿಕೆಗಳು ಅಂತ ಹೇಳ್ಬೋದು, ಅಥವಾ ಉದ್ಯಮಗಳು ಅಂತ ಹೇಳ್ಬೋದು. ದೇ ಆರ್ ರಿಲಕ್ಟೆಂಟ್ ಟು ಮೂವ್ ಫ್ರಾಮ್ LPG ಸಿಲಿಂಡರ್ಸ್ ಟು ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಡ್ಯೂ ಟು ಕನ್ಸರ್ನ್ಸ್ ಅಬೌಟ್ ದಿ ರಿಲಯಬಿಲಿಟಿ, ಕನ್ಸಿಸ್ಟೆನ್ಸಿ ಆಫ್ ದಿ ಗ್ಯಾಸ್ ಸಪ್ಲೈ. ಸಣ್ಣ ಸಣ್ಣ ಕೈಗಾರಿಕೆಗಳು LPGಯನ್ನು ಬಿಟ್ಟು ಈಗ PNG ಕಡೆ ಬರಲಿಕ್ಕೆ ಆಸಕ್ತಿ ತೋರಿಸ್ತಾ ಇಲ್ಲ. ಯಾಕಂದರೆ ಈಗ ಸಪ್ಲೈ ಏನಾಗಬಹುದೋ ಏನೋ, ಕನ್ಸಿಸ್ಟೆನ್ಸಿ ಇದೆಯೋ ಏನೋ, ರಿಲಯಬಲ್ ನಂಬಬಹುದಾ ಇದನ್ನು ಅನ್ನುವಂಥ ಒಂದು ಬರುತ್ತೆ. ಮತ್ತು ಸಪ್ಲೈ ಅನ್ಸರ್ಟಿನಿಟಿ, ಗ್ಲೋಬಲ್ ಕಾನ್ಫ್ಲಿಕ್ಟ್ ಹ್ಯಾವ್ ಲೆಡ್ ಟು 20% to 50% ರಿಡಕ್ಷನ್ ಇನ್ PNG ಸಪ್ಲೈ. ಜಾಗತಿಕ ಯುದ್ಧ ಸಂಘರ್ಷಗಳಿಂದಾಗಿ PNG ಪೂರೈಕೆಯಲ್ಲಿ 20-50% ಕಡಿತ ಉಂಟಾಗ್ತಾ ಇದೆ. ಸೊ MSMEs ಫಿಯರ್ ದ್ಯಾಟ್ ಇನ್ಕನ್ಸಿಸ್ಟೆಂಟ್ ಎನರ್ಜಿ ವಿಲ್ ಡಿಸ್ರಪ್ಟ್ ದರ್ ಕ್ರಿಟಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್. ಈ ಮುಂದೆ ಇನ್ಕನ್ಸಿಸ್ಟೆಂಟ್ ಆಗಿ ಸಪ್ಲೈ ಇದ್ದರೆ ಅದರಿಂದ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಸರಿಯಾಗಿ ಆಗೋದಿಲ್ಲ, ಉತ್ಪಾದನೆ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಅನ್ನುವಂಥ ಭಯ ಕೈಗಾರಿಕೆಗಳಲ್ಲಿ ಇದೆ ಈಗ.
ಮತ್ತು ಸಿನ್ಸ್ PNG ಹ್ಯಾಸ್ ಅ ಲೋವರ್ ಕ್ಯಾಲೋರಿಫಿಕ್ ವ್ಯಾಲ್ಯೂ, ಅಂದರೆ ಇಂಧನವನ್ನು ಉರಿಸಿದಾಗ ಎಷ್ಟು ಶಾಖ ಬರುತ್ತೆ, ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡ್ತೇನೆ ಆಮೇಲೆ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತಂದ್ರೆ ಏನು ಅಂತ. PNGಗೆ ಆ ಕ್ಯಾಲೋರಿಫಿಕ್ ವ್ಯಾಲ್ಯೂ LPGಗಿಂತ ಕಡಿಮೆ ಇದೆ. ಇಟ್ ರಿಕ್ವೈರ್ಸ್ ಟೆಕ್ನಿಕಲ್ ಮಾಡಿಫಿಕೇಶನ್ ಟು ಮಷಿನರಿ ವಿಚ್ ಆ್ಯಡ್ಸ್ ಟು ದಿ ಆಪರೇಷನಲ್ ಚಾಲೆಂಜಸ್. ಕ್ಯಾಲೋರಿಫಿಕ್ ವ್ಯಾಲ್ಯೂ ಕಡಿಮೆ ಇರೋದ್ರಿಂದ ಯಂತ್ರೋಪಕರಣಗಳಲ್ಲೇ ಕೆಲವು ಬದಲಾವಣೆಗಳನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಕಾರ್ಯಾಚರಣೆಗೆ ಕೆಲವು ಸವಾಲುಗಳು ಎದುರಾಗುತ್ತೆ. ಮತ್ತು ಅಬ್ಸೆನ್ಸ್ ಆಫ್ ವೈಡ್ ಸ್ಪ್ರೆಡ್ ಪೈಪ್ಲೈನ್ ನೆಟ್ವರ್ಕ್, ಎಲ್ಲ ಕಡೆ ಈ PNGಗೆ ಬೇಕಾದಂತಹ ಪೈಪ್ಲೈನ್ ನೆಟ್ವರ್ಕ್ ಇಲ್ಲ. ಸ್ಪೆಷಲಿ ಇನ್ ಇಂಡಸ್ಟ್ರಿಯಲ್ ಹಬ್ಸ್ ಲೈಕ್ NCR ಆ್ಯಂಡ್ ತಮಿಳುನಾಡು. ದೆಹಲಿ ಇರಬಹುದು, ದೆಹಲಿ NCR ಮತ್ತು ತಮಿಳುನಾಡಿನಲ್ಲಿ ಈ ವ್ಯವಸ್ಥೆ ಇನ್ನೂ ಇಲ್ಲದೆ ಇರೋದು ರಿಮೇನ್ಸ್ ಅ ಮೇಜರ್ ಬ್ಯಾರಿಯರ್ ಟು ಅಡಾಪ್ಷನ್. ಸುಲಭವಾಗಿ ಇದನ್ನು ಅಡಾಪ್ಟ್ ಮಾಡಿ ಆಗ್ತಾ ಇಲ್ಲ. ಇನ್ನು ಕಾಸ್ಟ್ ಆ್ಯಂಡ್ ಮೊಬಿಲಿಟಿ. ಮೆನಿ MSMEs ಆಪರೇಟ್ ಇನ್ ರೆಂಟೆಡ್ ಸ್ಪೇಸಸ್, find it difficult to invest in fixed PNG infrastructure. Also, LPG cylinders offer mobility for tasks like welding. ಸಣ್ಣ ಸಣ್ಣ ಕೈಗಾರಿಕೆಗಳು MSMEಗಳು ಬಾಡಿಗೆ ಜಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರುತ್ತೆ. PNG ಅಳವಡಿಸ್ಕೊಳ್ಬೇಕು ಅಂತಂದರೆ ಅದಕ್ಕೋಸ್ಕರ ಮತ್ತೆ ಪೈಪ್ಲೈನು ಇನ್ಫ್ರಾಸ್ಟ್ರಕ್ಚರ್ ಫಿಕ್ಸ್ ಆಗಿರಬೇಕಾಗುತ್ತೆ. ಇದರ ಮೇಲೆ ಬಂಡವಾಳ ಹೂಡೋದು, ಮತ್ತೆ ಬೇರೆ ಕಡೆ ಶಿಫ್ಟ್ ಆಗಬೇಕು ಅಂತಂದರೆ ಮತ್ತೆ ಅದನ್ನು ಶಿಫ್ಟ್ ಮಾಡಬೇಕು, ಥರ ಬಂಡವಾಳ ಹೂಡೋದು ಇವರಿಗೆ ಕಷ್ಟ ಆಗ್ತಾ ಇದೆ. ಇನ್ನು ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತಂದರೆ ಯಾವುದೇ ಇಂಧನವನ್ನು ಉರಿಸಿದಾಗ ಅಥವಾ ಸುಟ್ಟಾಗ ಅದರಿಂದ ಎಷ್ಟು ಶಾಖ ಅಥವಾ ಶಕ್ತಿ ಬಿಡುಗಡೆ ಆಗುತ್ತೆ ಅನ್ನೋದನ್ನು ನಾವು ಕ್ಯಾಲೋರಿಫಿಕ್ ಮೌಲ್ಯ ಅಂತ ಕರಿತೇವೆ. LPG ಮತ್ತು PNGಗೆ ಸಂಬಂಧಪಟ್ಟ ಹಾಗೆ LPGಯಲ್ಲಿ ಪ್ರೊಪೇನು ಮತ್ತು ಬ್ಯೂಟೇನ್ ಇರುತ್ತೆ, ಜಾಸ್ತಿ ಹೆಚ್ಚಿನ ಶಾಖವನ್ನು ನೀಡುತ್ತೆ, ಕ್ಯಾಲೋರಿಫಿಕ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. PNGಯಲ್ಲಿ ಮೀಥೇನ್ ಇರೋದ್ರಿಂದ ಶಾಖ ನೀಡುವ ಸಾಮರ್ಥ್ಯ LPGಗಿಂತ ಕಡಿಮೆ. ಹಾಗಾಗಿ LPGಯಲ್ಲಿ ಸಿಗುವಷ್ಟೇ ಶಾಖವನ್ನು PNGಲಿ ಪಡಿಬೇಕು ಅಂತಂದರೆ ಜಾಸ್ತಿ ಅನಿಲವನ್ನು ಹೆಚ್ಚು ಬಳಸಬೇಕಾಗತ್ತೆ. LPGಗಿಂತ ಸ್ವಲ್ಪ ಹೆಚ್ಚು ಅನಿಲವನ್ನು ಬಳಸಬೇಕಾಗತ್ತೆ, ಅಥವಾ ಯಂತ್ರಗಳನ್ನು ಆ ಮಷಿನ್ಗಳನ್ನು ಸ್ವಲ್ಪ ಬದಲು ಮಾಡಬೇಕಾಗತ್ತೆ, ಕೆಲವು ಟೆಕ್ನಿಕಲ್ ಮಾಡಿಫಿಕೇಶನ್ಸನ್ನು ಮಾಡಬೇಕಾಗತ್ತೆ. ಇನ್ನು CGD, ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್, ಇದ್ರ ಬಗ್ಗೆ ನೋಡಿದ್ದೇವೆ. ಅಂದರೆ ಮನೆಗಳಿಗೆ, ಕೈಗಾರಿಕೆಗಳಿಗೆ ಪೈಪ್ ಮೂಲಕ ಈ ಗ್ಯಾಸ್ ಸಂಪರ್ಕವನ್ನು ವಿಸ್ತರಿಸೋದು. ಆದರೆ ಪೈಪ್ ಅಳವಡಿಸಲಿಕ್ಕೆ ಭೂಮಿಯನ್ನು ಸ್ವಾಧೀನಪಡಿಸ್ಕೋಬೇಕು, ರಸ್ತೆಗಳನ್ನು ಅಗಿಬೇಕು, ಈ ಸವಾಲುಗಳೆಲ್ಲ ಇರುತ್ತೆ. ಮತ್ತು ಆವಾಗಲೇ ಹೇಳಿದಾಗೆ 40% ಹೆಚ್ಚು MSMEಗಳು ಬಾಡಿಗೆ ಕಟ್ಟಡಗಳಲ್ಲಿ ಇರುತ್ತೆ, ರೆಂಟೆಡ್ ಸ್ಪೇಸಸ್ಗಳು. ಮಾಲೀಕರು, ಆ ಒಂದು ಸ್ಪೇಸ್ನ ಓನರ್ ಇರ್ತಾರಲ್ವ, ಅವರೇನಾದರೂ ಪೈಪ್ಲೈನ್ ಅಳವಡಿಸಲಿಕ್ಕೆ ಅನುಮತಿ ಕೊಡದೇ ಇದ್ದರೆ, ಅಥವಾ ಕೈಗಾರಿಕೆಯನ್ನೇ ಆ ಒಂದು ಉದ್ಯಮವನ್ನೇ ಬೇರೆ ಕಡೆ ಸ್ಥಳಾಂತರ ಮಾಡಬೇಕಾದ್ರೆ ಇಷ್ಟೊತ್ತು ಏನು ಹೂಡಿಕೆ ಮಾಡಿರ್ತಾರೆ PNGಗೆ, ಹೂಡಿಕೆ ವ್ಯರ್ಥ ಆಗಿಬಿಡುತ್ತೆ. LPG ಸಿಲಿಂಡರ್ ಆದರೆ ಬೇಕಾದ ಕಡೆ ಸುಲಭವಾಗಿ ತೆಗೆದುಕೊಂಡು ಹೋಗಬಹುದು. ಪೋರ್ಟೆಬಿಲಿಟಿ ಅಂತ ಕರಿತೇವೆ ಅದಕ್ಕೆ ನಾವು. ಆದಷ್ಟು ಬೇಗ ಬೇಕಾದ ಕಡೆ ಅದನ್ನು ನಾವು ತೆಗೆದುಕೊಂಡು ಹೋಗ್ಬೋದು, ಪೋರ್ಟೇಬಲ್ ಈಸಿಯಾಗಿ. LPGಗೆ ಹೋಲಿಸಿದ್ರೆ ಪರಿಸರದ ದೃಷ್ಟಿಯಿಂದ ನೋಡಿದರೆ PNGನೇ ಹೆಚ್ಚು ಒಳ್ಳೆಯದು ಪರಿಸರಕ್ಕೆ. ಯಾಕಂದರೆ PNGಯಲ್ಲಿ ಕಾರ್ಬನ್ ಎಮಿಷನ್ ಜಾಸ್ತಿ ಇರೋದಿಲ್ಲ LPGಗೆ ಹೋಲಿಸಿದ್ರೆ. ಸರ್ಕಾರದ ಉದ್ದೇಶ ಏನು ಅಂತಂದರೆ ಪರಿಸರ ಮಾಲಿನ್ಯ ತಡೆಯೋದು. ಅದಕ್ಕೋಸ್ಕರ PNGಗೆ ಬದಲಾಗಿ ನೀವು PNGನ ಅಳವಡಿಸ್ಕೊಳ್ಳಿ ಅಂತ ಸರ್ಕಾರ ಒತ್ತಾಯಿಸ್ತಾ ಇದೆ. ಆದರೆ ಈಗಲೇ ಹೇಳಿದ ಹಾಗೆ ಮೇಲ್ಗಡೆ ಇಷ್ಟೊತ್ತೇನು ಚರ್ಚೆ ಮಾಡಿದ್ವಿ, ಸಮಸ್ಯೆಗಳಿಂದ ರೈತರಿಗೆ ಮತ್ತು ಉದ್ಯಮಿಗಳಿಗೆ ಸುಲಭವಾಗಿ ಅದನ್ನು ಅಳವಡಿಸ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸಮಸ್ಯೆ ಇದು ರೆಂಟೆಡ್ ಸ್ಪೇಸ್ ಇರಬಹುದು, ಮತ್ತು ಆ PNG ಅಳವಡಿಸೋದ್ರಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂಥ ವಿಷಯ, ಮತ್ತು ಮೂಲಸೌಕರ್ಯಗಳೆಲ್ಲ ಇಲ್ಲ, ಕ್ಯಾಲೋರಿಫಿಕ್ ವ್ಯಾಲ್ಯೂ ಕಡಿಮೆ ಇರುತ್ತೆ, ಮತ್ತು ಪೂರೈಕೆ ಯಾವಾಗ ಆಗುತ್ತೆ ಯಾವಾಗ ಆಗಲ್ಲ, ಇನ್ಕನ್ಸಿಸ್ಟೆನ್ಸಿ ಇಲ್ಲದ್ರಿಂದಾಗಿ ಹಿಂಜರಿತಾ ಇದ್ದಾರೆ ಸುಲಭವಾಗಿ PNGಯನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ. ಇಷ್ಟು ಮುಖ್ಯವಾದ ವಿಚಾರಗಳು. ಥ್ಯಾಂಕ್ ಯು ಸೋ ಮಚ್.